ಹಲೋ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಬಯಸ್ತೇನೆ. ಮಕ್ಕಳೇ, ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಿಂದ ಹೆಚ್ಚಾದ ಆಶೀರ್ವಾದ ಹೊಂದ್ತಾ ಇದ್ದೀರಾ. ದಯವಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಬೈಬಲ್ ಯೂನಿಯನ್ನ ಸೇವೆ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ಮಕ್ಕಳೇ, ಈ ಸಮಯದಲ್ಲಿ ನಾವು ಸಂಡೇ ಸ್ಕೂಲ್ನ ಬೈಬಲ್ ಕತೆ ಕೇಳೋಕ್ಕಿಂತ ಮುಂಚೆ ನಾವು ಒಂದು ನಿಜವಾದಂಥ ಘಟನೆಯನ್ನು ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಅದು ಸಾಕ್ಷಿಯಾಗಿ ಇರುವಂಥದ್ದು ಮತ್ತು ನಮ್ಮ ಜೀವಿತದಲ್ಲೂ ಸಹ ಕಷ್ಟಗಳು ಬರುವಾಗ ಅದನ್ನು ಹೇಗೆ ಜಯಿಸೋದಕ್ಕೆ ದೇವರು ಶಕ್ತಿ ಕೊಡ್ತಾನೆ ಅಂತ ಹೇಳಿ ಆ ಒಂದು ಬಲವನ್ನು ನಾವು ಹೊಂದಲಿಕ್ಕಾಗುವ ಹಾಗೆ ಈ ಒಂದು ನಿಜವಾದ ಘಟನೆಗಳನ್ನು ಹೇಳ್ತಾ ಹೋಗ್ತೇವೆ. ಇದು ನಡೆದಂಥದ್ದು ಒಂದು ಅಮೆರಿಕ ದೇಶದಲ್ಲಿ ಒಂದು ಪಟ್ಟಣದಲ್ಲಿ ಒಬ್ಬ ಕ್ಯಾರೋಲಿನ್ ಎಂಬ ಹುಡುಗಿ ಇರ್ತಾಳೆ. ಅವಳು ಶಾಲೆಗೆ ಹೋಗುವಂಥದ್ದು, ಬರುವಂಥದ್ದು, ದೇವರ ವಾಕ್ಯ ಓದುವಂಥದ್ದು ಮತ್ತು ಈ ಲೋಕದ ಎಲ್ಲ ವಿಷಯಗಳನ್ನು ಹೆಚ್ಚಾಗಿ ಗ್ರಹಿಸಿ ಉತ್ತಮವಾದಂಥ ಒಳ್ಳೆಯ ಬಾಲಕಿಯಾಗಿರ್ತಾಳೆ. ಒಮ್ಮೆ ಅವರ ಕುಟುಂಬದವರು, ಸ್ನೇಹಿತರೆಲ್ಲ ಸೇರಿ ಒಂದು ಸಾರಿ ಏನು ಮಾಡ್ತಾರೆ, ಒಂದು ನದಿ ತೀರದಲ್ಲಿ ಇರುವಂಥ ಒಂದು ಪ್ರವಾಸಿ ತಾಣಕ್ಕೆ ಹೊರಟು ಹೋಗ್ತಾರೆ. ಆ ಪ್ರವಾಸಿ ತಾಣಕ್ಕೆ ಹೋಗಿ ಅಲ್ಲಿ ಇರುವಂಥ ಸಮಯದಲ್ಲಿ ಈ ಕ್ಯಾರೋಲಿನ್ ಏನು ಮಾಡ್ತಾಳೆ, ಒಬ್ಬಂಟಿಗಳಾಗಿ ಆ ನದಿ ತೀರದಲ್ಲಿ ಒಂದು ಕಡೆ ಕೂರೋದಕ್ಕೆ ಜಾಗ ಮಾಡಿರ್ತಾರೆ. ಆ ಕೂರುವಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಅದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅಲ್ಲಿ ನೀರಿನಲ್ಲಿ ಕಾಲು ಬಿಟ್ಕೊಂಡು ಅಲ್ಲಾಡಿಸ್ತಾ ಕೂತ್ಕೋಬೋದು. ಈ ಒಂದು ವಾತಾವರಣದಲ್ಲಿ ಆಕೆ ಏಕಾಂಗಿಯಾಗಿ ಕೂತ್ಕೊಂಡು ಏನು ಮಾಡ್ತಾ ಇರ್ತಾಳೆ, ನದಿ ತೀರದ ಸೊಬಗನ್ನು ಅವಳು ಏನು ಮಾಡ್ತಾ ಇರ್ತಾಳೆ, ಸಂತೋಷವಾಗಿ ಸವಿತಾ ಇರ್ತಾಳೆ. ಆ ಸಮಯದಲ್ಲಿ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ಒಂದು ಮೊಸಳೆ ಏನು ಮಾಡ್ತದೆ, ಸಡನ್ನಾಗಿ ಬಂದು ಆಕೆಯ ಕಾಲನ್ನು ಕಪ್ಪಂತ ಹಿಡ್ಕೊಂಡು ನೀರಿನಲ್ಲಿ ಎಳ್ಕೊಂಡು ಹೋಗ್ಬಿಡ್ತದೆ. ನೀರಲ್ಲಿ ಎಳ್ಕೊಂಡು ಹೋಗಿದ್ದೆ ಈ ಹುಡುಗಿಗೆ ಭಯದಿಂದ ಯಾರಾದರೂ ಕಾಪಾಡ್ರಿ 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 ಅಂತ ಕೂಗ್ತಾ ಇದ್ದಾಳೆ. ಆದರೆ ಯಾರೂ ಆ ಸಮಯದಲ್ಲಿ ಹತ್ತಿರದಲ್ಲಿ ಇರಲಿಲ್ಲ. ಇವಳು ಹೇಗೆ ಬಚಾವಾಗುವಂಥದ್ದು ಎಂಬ ಪರಿಸ್ಥಿತಿ ಅಲ್ಲಿ ಬಂತು. ಆದರೆ ಅವಳಿಗೆ ದೇವರು ಕೊಟ್ಟಂಥ ಜ್ಞಾನದಲ್ಲಿ, ದೇವರೇ ನನ್ನನ್ನು ಹೇಗಾದರೂ ಮಾಡಿ ಕಾಪಾಡಪ್ಪ ಅಂತ ಹೇಳಿ ಅವಳು ಬೇಡಿಕೊಳ್ಳುವಾಗ ಅವಳಿಗೆ ಒಂದು ಆಲೋಚನೆ ಬಂತು. ಆಕೆ ಪುಸ್ತಕದಲ್ಲಿ ಓದಿದ್ಲು, ಈ ರೀತಿಯಾಗಿ ಯಾವುದಾದ್ರೂ ಒಮ್ಮೆ ಮೊಸಳೆ ಎಳ್ಕೊಂಡು ಹೋಗಿದ್ದಾದರೆ ಆ ಸಮಯದಲ್ಲಿ ಆ ಮೊಸಳೆಯ ಮೂಗನ್ನು ಮುಚ್ಚಿ ಹಿಡಿದ್ಬಿಟ್ರೆ ಅವುಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅವುಗಳಿಗೆ ದಿಗ್ಭ್ರಮೆಯಾಗಿ ಅವೇನು ಮಾಡ್ತದೆ ಅಂತ ಹೇಳಿದ್ರೆ, ಏನೇ ವಸ್ತು ಬಾಯಲ್ಲಿದ್ದರೂ ಬಿಟ್ಟುಬಿಡ್ತವೆ ಅಂತ ಹೇಳಿ ಈ ಒಂದು ಆಲೋಚನೆ ಅವಳಿಗೆ ಬಂದಾಗ ತಕ್ಷಣ ಏನು ಮಾಡ್ತಾಳೆ, ಆ ಮೇಲೆ ಆ ಮೊಸಳೆಯ ಕಣ್ಣನ್ನು ಎರಡು ಕೈ ಬೆರಳುಗಳಿಂದ ಮೊಸಳೆಯ ಮೂಗನ್ನು ಎರಡು ಬೆರಳಿನಲ್ಲಿ ಅವಳೇನು ಮಾಡ್ತಾಳೆ, ಒತ್ತಿ ಜೋರಾಗಿ ಹಿಡ್ಕೊಂಡ್ಬಿಡ್ತಾಳೆ. ಒತ್ತಿ ಜೋರಾಗಿ ಹಿಡ್ಕೊಂಡಾಗ ಮೊಸಳೆಗೆ ಉಸಿರು ಕಟ್ಟದಂಗಾಗಿ ಅದೇನು ಮಾಡ್ತಂತೆ, ಬಾಯಿ ಅಲ್ಲಾಡಿಸ್ಬಿಟ್ಟು ಬಾಯಿ ಬಿಟ್ಬಿಟ್ಟು ಅಲ್ಲಾಡಿ ಅದು ಇವಳನ್ನು ಬಿಟ್ಬಿಡ್ತದೆ. ಇವಳೇನು ಮಾಡ್ತಾಳೆ, ತಕ್ಷಣ ಆ ಮೊಸಳೆ ಬಾಯಿಂದ ತಪ್ಪಿಸ್ಕೊಂಡಿದ್ದೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ನದಿ ತೀರದಲ್ಲಿದ್ದಂಥ ನೀರಿನ ಮಟ್ಟ ಕಮ್ಮಿ ಇರೋದ್ರಿಂದ ಬೇಗನೆ ಓಡೋಗಿ ದಡ ಸೇರಿಬಿಡ್ತಾಳೆ. ಮಕ್ಕಳೇ, ದೇವರು ನಮ್ಮನ್ನು ಕಾಪಾಡಲು ಶಕ್ತನಾದಂಥ ದೇವರು ನಮಗಿದ್ದಾನೆ. ನಾವು ಭಯಪಡಬೇಕಾಗಿಲ್ಲ, ಅಂಜಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ, ನಾನೇ ನಿನ್ನ ಸಂಗಡ ಇರುತ್ತೇನೆಂಬುದಾಗಿ ಯೆಹೋಶುವನಿಗೆ ಹೇಳಿದಂಗೆ ಹಾಗೆ ನಮ್ಮೊಂದಿಗೆ ಸಹ ಆತನು ಇರ್ತಾನೆ. ಮಕ್ಕಳೇ, ಅದರಿಂದ ನಮಗೆ ಕೊಡುವಂಥ ಜ್ಞಾನದಲ್ಲಿ, ದೇವರ ನಮಗೆ ಕೊಡುವಂಥ ಜ್ಞಾನದಲ್ಲಿ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು, ಶೋಧನೆಯಿಂದಾಗಲಿ ಕೆಡಕಿನಿಂದಾಗಲಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೇ ಕಾರಣದಿಂದ ವಿಪತ್ತುಗಳಿಂದಾಗಲಿ ದೇವರು ನಮ್ಮನ್ನು ತಪ್ಪಿಸಿಕೊಳ್ಳುವುದಕ್ಕೆ ಏನು ಮಾಡ್ತಾನೆ, ಹಾದಿಯನ್ನು ಸಿದ್ಧ ಮಾಡಿರ್ತಾನೆ. ಅದರಿಂದ ನಾವು ಸಹ ಸಿದ್ಧರಾಗೋಣ. ಯೇಸು ಸ್ವಾಮಿ ಈ ದಿನದಲ್ಲಿ ಒಬ್ಬ ಕುರುಡನಿಗೆ ಹೇಗೆ ಒಂದು ಅದ್ಭುತ ಕಾರ್ಯವನ್ನು ಮಾಡಿ ಕಣ್ಣನ್ನು ಕೊಟ್ಟನೋ, ಆತನು ಹೇಗೆ ಸಾಕ್ಷಿಯಾದನೋ, ಅದೇ ರೀತಿಯಲ್ಲಿ ಮಕ್ಕಳೇ ನಾವು ಕಥೆಯನ್ನು ಕೇಳಿ ನಾವು ಉತ್ತಮವಾದಂಥ ಯೇಸು ಸ್ವಾಮಿಗೆ ಉತ್ತಮವಾದಂಥ ಒಂದು ಸಾಕ್ಷಿಯಾಗಿ ಜೀವಿತ ಜೀವಿಸೋಣ. ಮಕ್ಕಳೇ, ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ನಮ್ಮ ಸ್ನೇಹಿತರು ನೋಡ್ತಾ ಇದ್ದೀರಾ, ನಿಮಗೂ ಸಹ ದೇವರು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇಲೆ ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಇವನ ತಂದೆ ತಾಯಿಗಳು ಎಂದು ಕೇಳಿದ್ದಕ್ಕೆ, ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾನು ಹಗಲಿರುವಾಗಲೇ ನಡೆಸಬೇಕು
ರಾತ್ರಿ ಬರುತ್ತದೆ, ಅದು ಯಾರೂ ಕೆಲಸ ಮಾಡಲಾರರು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಹೇಳಿದನು. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಎಂದನು. ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದು ಅರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣುಗಳನ್ನು ಹೊಂದಿದವನಾಗಿ ಬಂದನು. ಮುಂಚೆ ಕುರುಡನಾಗಿದ್ದ ಇವನನ್ನು ಪರಿಸಾಯರ ಬಳಿಗೆ ಕರೆಕೊಂಡು ಹೋದರು. ಯೇಸು ಕೆಸರು ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿವಸ ಅದು ಸಬ್ಬತ್ ದಿನವಾಗಿತ್ತು. ಆದ ಕಾರಣ ಆ ಪರಿಸಾಯರು ಅವನನ್ನು ವಿಚಾರಿಸಿ, ನಿನಗೆ ಕಣ್ಣುಗಳು ಹೇಗೆ ಬಂದವು ಎಂದು ಕೇಳಿದರು. ಅವನು ಅವರಿಗೆ, ಕೆಸರನ್ನು ನನ್ನ ಕಣ್ಣಿನ ಮೇಲೆ ಇಟ್ಟನು, ನಾನು ತೊಳಕೊಂಡೆನು, ನನ್ನ ಕಣ್ಣುಗಳು ಕಾಣುತ್ತವೆ ಎಂದು ಉತ್ತರ ಕೊಟ್ಟನು. ಆಗ ಪರಿಸಾಯರಲ್ಲಿ ಕೆಲವರು, ಈ ಮನುಷ್ಯನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ದಿವಸವನ್ನು ಲಕ್ಷಿಸುವುದಲ್ಲ ಅಂದರು. ಇನ್ನು ಕೆಲವರು, ಇಂಥ ಮಹತ್ತನ್ನು ಮಾಡುವುದು ಭಕ್ತಿಹೀನನ ಕೈಯಿಂದ ಹೇಗಾದೀತು ಅಂದರು. ಹೀಗೆ ಅವರಲ್ಲಿಯೇ ಭೇದ ಉಂಟಾಯಿತು. ಹೀಗಿರಲಾಗಿ ಅವರು ತಿರುಗಿ ಆ ಕುರುಡನನ್ನು, ಅವನಿಗೆ ಕಣ್ಣು ಕೊಟ್ಟದ್ದರಿಂದ ನೀನು ಅವನ ವಿಷಯವಾಗಿ ಏನು ಹೇಳುತ್ತೀ ಎಂದು ಕೇಳಿದಾಗ ಅವನು, ಆತನು ಪ್ರವಾದಿ ಅನ್ನುತ್ತೇನೆ ಎಂದು ಹೇಳಿದನು. ಆದರೆ ಕಣ್ಣು ಬಂದವನ ವಿಷಯವಾಗಿ ಆ ಯಹೂದ್ಯರು, ಇವನು ಕುರುಡನಾಗಿದ್ದನು, ಈಗ ಕಣ್ಣುಳ್ಳವನಾಗಿದ್ದಾನೆಂದು ನಂಬದೆ ಅವನ ತಂದೆ ತಾಯಿಗಳನ್ನು ಕರೆಯಿಸಿ, ಕುರುಡನಾಗಿ ಹುಟ್ಟಿದನೆಂದು ನೀವು ಹೇಳುವಂಥ ನಿಮ್ಮ ಮಗನು ಇವನೋ? ಈಗ ಇವನಿಗೆ ಕಣ್ಣುಗಳು ಹೇಗೆ ಬಂದವು ಎಂದು ಅವರನ್ನು ಕೇಳಿದರು. ಅವನ ತಂದೆ ತಾಯಿಗಳು, ಇವನು ನಮ್ಮ ಮಗನೆಂದು ಕುರುಡನಾಗಿ ಹುಟ್ಟದವನೆಂದು ಬಲ್ಲೆವು. ಈಗ ಹೇಗೆ ಕಣ್ಣು ಬಂದವು ನಾವು ಅರಿಯೆವು, ಕಣ್ಣು ಕೊಟ್ಟವನು ಯಾರೋ ಅರಿಯೆವು. ಇವನನ್ನೇ ಕೇಳಿರಿ, ಪ್ರಾಯ ಹೊಂದಿದವನಾಗಿದ್ದಾನಲ್ಲ, ಇವನೇ ತನ್ನ ವಿಷಯವಾಗಿ ಹೇಳುವನು ಎಂದು ಉತ್ತರ ಕೊಟ್ಟರು. ಅವನ ತಂದೆ ತಾಯಿಗಳು ಯಹೂದ್ಯರಿಗೆ ಅಂಜಿದ ಕಾರಣ ಈ ಪ್ರಕಾರ ಹೇಳಿದರು. ಯಾಕೆಂದರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದರೆ ಅಂಥವರಿಗೆ ಬಹಿಷ್ಕರಿಸಬೇಕೆಂದು ಯಹೂದ್ಯರು ತೀರ್ಮಾನ ಮಾಡಿಕೊಂಡಿದ್ದರು. ಆದ ಕಾರಣ ಅವರು ಕುರುಡನಾಗಿದ್ದ ಮನುಷ್ಯನನ್ನು ಎರಡನೇ ಸಾರಿ ಕರೆದು, ನೀನು ದೇವರಿಗೆ ಮಾನ ಬರುವಂತೆ ಹೇಳು, ಆ ಮನುಷ್ಯನು ಭಕ್ತಿಹೀನನೆಂದು ನಾವು ಬಲ್ಲೆವು ಎಂದು ಹೇಳಲು ಅವನು, ಆತನು ಭಕ್ತಿಹೀನನೋ ನಾನರಿಯೆ, ಒಂದು ಮಾತ್ರ ಬಲ್ಲೆನು, ಕುರುಡನಾಗಿದ್ದೆನು, ಈಗ ಕಣ್ಣು ಕಾಣುತ್ತವೆ ಎಂದನು. ಅವರು ಅವನನ್ನು, ನಿನಗೆ ಏನು ಮಾಡಿದನು, ನಿನಗೆ ಹೇಗೆ ಕಣ್ಣು ಕೊಟ್ಟನು ಎಂದು ಕೇಳಿದ್ದಕ್ಕೆ, ನಾನು ಆಗಲೇ ಹೇಳಿದೆನಲ್ಲ, ಯಾಕೆ ತಿರುಗಿ ಕೇಳಬೇಕೆಂದಿದ್ದೀರಿ, ನೀವು ಸಹ ಆತನ ಶಿಷ್ಯರಾಗುವುದಕ್ಕೆ ಮನಸ್ಸಿದೆಯೋ ಎಂದು ಹೇಳಿದನು. ಆಗ ಆ ಪರಿಸಾಯರು ಅವನನ್ನು ಬೈದು, ನೀನು ಆ ಮನುಷ್ಯನ ಶಿಷ್ಯ, ನಾವು ಮೋಶೆಯ ಶಿಷ್ಯರು, ಮೋಶೆಯ ಸಂಗಡ ದೇವರು ಮಾತನಾಡಿದನೆಂದು ಬಲ್ಲೆವು, ಆದರೆ ಇವನು ಎಲ್ಲಿಯವನೋ ನಾವು ಅರಿಯೆವು ಎಂದು ಹೇಳಿ ಆ ವಾಸಿಯಾದ ಕುರುಡನನ್ನು ಹೊರಗೆ ಹಾಕಿದರು. ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು, ನೀನು ಮನುಷ್ಯಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದನು. ಅದಕ್ಕೆ ಅವನು, ಆತನು ಯಾರು ಸ್ವಾಮಿ, ತಿಳಿಸಿದರೆ ನಾನು ನಂಬುತ್ತೇನೆ ಅಂದಾಗ ಯೇಸು, ನೀನು ಅವನನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಅವನು ಎಂದು ಹೇಳಿದನು. ಅವನು, ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡಬಿದ್ದನು. ಪ್ರೀತಿಯುಳ್ಳ ಮಕ್ಕಳೇ, ಮಹತ್ಕಾರ್ಯಗಳಾಗುವಾಗ, ನಮ್ಮ ಜೀವಿತದಲ್ಲಿ ಒಳ್ಳೆಯ ಸಂಗತಿಗಳು ಸಂಭವಿಸುವಾಗ, ದೇವರು ನಮಗೆ ಉಪಕಾರ ಮಾಡುವಾಗ ನಾವು ಉಪಕಾರವನ್ನು ಸಲ್ಲಿಸಿ ಆತನನ್ನು ಆರಾಧಿಸುವವರಾಗಿರಬೇಕು. ಹಾಗೆ ಮಾಡುವಾಗ ನಮ್ಮನ್ನು ದೇವರು ಹೆಚ್ಚೆಚ್ಚಾಗಿ ಆಶೀರ್ವದಿಸುತ್ತಾನೆ, ಕೇಡುಗುಂಡಾಂತರದಿಂದ ತಪ್ಪಿಸಿ ಕಾಯ್ದು ಕಾಪಾಡುತ್ತಾನೆ. ನಿಮ್ಮನ್ನು ಸಹ ದೇವರು ಕಾಯ್ದು ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು, ಹೌದು ಸ್ವಾಮಿ, ಅದ್ಭುತ ಕಾರ್ಯವನ್ನು ಕೇಳಿದ್ದೇವೆ, ನೋಡಿದ್ದೇವೆ. ಇಂತಹ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ದಿನ ಸಂಡೇ ಸ್ಕೂಲ್ನಲ್ಲಿ ಈ ಒಂದು ಕಥೆಯನ್ನು ಕೇಳಿದಂಥ ಎಲ್ಲ ಮಕ್ಕಳನ್ನು ನೀವು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿರಿ. ಎಲ್ಲ ಕೇಡುಗಂಡಾಂತರದಿಂದ ತಪ್ಪಿಸಿ ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.